ಕುತಂತ್ರಿ ಪಾಕ್ಗೆ ಸರಿಯಾದ ಪ್ರತ್ಯುತ್ತರ ಕೊಟ್ಟಿದ್ದೀವಿ. ಆಪರೇಷನ್ ಸಿಂಧೂರ ಟಾರ್ಗೆಟ್ ರೀಚ್ ಆಗಿದ್ದೀವಿ. 3 ಉದ್ದೇಶಗಳು ಈಡೇರಿವೆ ಅಂತ ಮೋದಿ ಸರ್ಕಾರ ಹೇಳಿದೆ. ಉಗ್ರರ ಕ್ಯಾಂಪ್, ಮಿಲಿಟರಿ ನೆಲೆಗಳನ್ನು ಉಡೀಸ್ ಮಾಡಿದ್ದೀವಿ. ಇಂಡಸ್ ನದಿ ನೀರು ಒಪ್ಪಂದ ಸಸ್ಪೆಂಡ್ ಮಾಡಲಾಗಿದೆ. ಎಲ್ಲ ಉದ್ದೇಶ ಮತ್ತೆ ಗುರಿಗಳನ್ನು ತಲುಪಿದ್ದೀವಿ ಅಂತ ಕೇಂದ್ರ ಸರ್ಕಾರ ಹೇಳ್ಕೊಂಡಿದೆ. 4 ದಿನದಲ್ಲಿ ಟಾರ್ಗೆಟ್ ರೀಚ್ ಆಯ್ತಾ? 4 ದಿನಗಳಲ್ಲಿ ಟಾರ್ಗೆಟ್ ರೀಚ್ ಆಗಿದ್ದೀವಿ ಅಂದರೆ ನಾವು ಏನು ಪ್ಲಾನ್ ಮಾಡಿದ್ವಿ, ಏನು ಅಂದ್ಕೊಂಡಿದ್ವಿ ಅದನ್ನು ಸಾಧಿಸಿದ್ದೀವಿ. ನಮ್ಮ ಪ್ಲಾನ್ ಏನಾಗಿತ್ತೋ ಅದನ್ನು ಯಥಾವತ್ ಹಾಗೆ ಅದನ್ನು ಆ್ಯಕ್ಷನ್ಗೆ ತಂದಿದ್ದೀವಿ ಅನ್ನೋದನ್ನು ಕೇಂದ್ರ ಸರ್ಕಾರ ಹೇಳ್ಕೊಂಡಿದೆ. ಮಿಲಿಟರಿ, ಪೊಲಿಟಿಕಲ್ ಮತ್ತು ಸೈಕಲಾಜಿಕಲ್ ವಾರ್ ಉದ್ದೇಶ ಇತ್ತು, ಅದನ್ನು ನಾವು ಅಂದ್ಕೊಂಡ ಹಾಗೆ ಈಡೇರಿಸಿದ್ದೀವಿ. ಪಾಕಿಸ್ತಾನ ವಿರುದ್ಧದ ಕಾರ್ಯಾಚರಣೆಯಲ್ಲಿ ಎಲ್ಲ ಗುರಿಗಳನ್ನು ನಾವು ತಲುಪಿದ್ದೀವಿ. ಮಿಲಿಟರಿ ಆಪರೇಷನ್ ಮೂಲಕ ಉಗ್ರರ ಕ್ಯಾಂಪ್ಗಳನ್ನು ಈಗಾಗಲೇ ನಾಶಪಡಿಸಲಾಗಿದೆ. ಅಷ್ಟೇ ಅಲ್ಲದೆ ಪಾಕ್ ಮಿಲಿಟರಿ ನೆಲೆಗಳಿಗೂ ಕೂಡ ಭಾರತ ತನ್ನ ದಾಳಿ ಮೂಲಕ ಭಾರಿ ಹಾನಿಯನ್ನು ಉಂಟು ಮಾಡಿದೆ. ಪಾಕ್ ಏರ್ ಡಿಫೆನ್ಸ್ ಸಿಸ್ಟಮ್ ಭಾರತದ ಮುಂದೆ ಸಂಪೂರ್ಣ ಟುಸ್ ಪಟಾಕಿಯಾಗೋಗಿದೆ. ಅದಂತೂ ಬಟಾಬಯಲಾಗಿದೆ ವಿಶ್ವದ ಮುಂದೆ. ಇನ್ನು ಸಿಂಧು ನದಿ ನೀರು ಹಂಚಿಕೆಯ ಒಪ್ಪಂದವನ್ನು ಕೂಡ ಭಾರತ ಸಸ್ಪೆಂಡ್ ಮಾಡಿದೆ. ಸೈಕಲಾಜಿಕಲ್ ವಾರ್ನಲ್ಲೂ ಕೂಡ ಮೇಲುಗೈ ಸಾಧಿಸಿದೆ ಅಂತ ಕೇಂದ್ರ ಸರ್ಕಾರ ಹೇಳಿರೋದು. ಯಾವೆಲ್ಲ ಉದ್ದೇಶಗಳನ್ನು ಇಟ್ಕೊಂಡು ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಬೇಕು ಅಂತ ಈ ಪ್ಲಾನ್ಗಳನ್ನು ಮಾಡಲಾಗಿತ್ತು, ಅದೆಲ್ಲವೂ ಕೂಡ ಅಂದುಕೊಂಡ ಹಾಗಾಗಿದೆ. ನಾವು ಟಾರ್ಗೆಟನ್ನು ರೀಚ್ ಮಾಡಿದ್ದೀವಿ ಅಂತ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಹೇಳ್ಕೊಂಡಿದೆ. ಒಂದು ಉಗ್ರರ ವಿರುದ್ಧ ಕಾರ್ಯಾಚರಣೆ, ಪಾಕಿಸ್ತಾನದ ಸೇನೆಗೆ ಬುದ್ಧಿ ಕಲಿಸೋದು, ಮತ್ತೊಂದು ಸೈಕಲಾಜಿಕಲ್ ವಾರ್, ಇನ್ನು ಸಿಂಧು ನದಿ ನೀರಿನ ಒಪ್ಪಂದ ಸಸ್ಪೆಂಡ್ ಮಾಡಿರೋದು. ಇದೆಲ್ಲದರ ಮೂಲಕ ಪಾಕಿಸ್ತಾನಕ್ಕೆ ಏನು ಹೊಡೆತ ಕೊಡಬೇಕೋ ಅದು ಕೊಟ್ಟಾಗಿದೆ. ವಿ ಆರ್ ಸಕ್ಸಸ್ಫುಲ್ ಅನ್ನೋದನ್ನ ಹೇಳ್ಕೊಂಡಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.